ನಮಸ್ಕಾರ, ವೆಲ್ಕಮ್ ಟು ಗೋಯ್ ಟಿವಿ ಕನ್ನಡ. ಬಿಜೆಪಿ ವಿರುದ್ಧ ಉಗ್ರ ಪ್ರತಾಪವನ್ನ ತೋರಿದ್ದಾರೆ. ಕೆಲವು ಗಂಭೀರ ಆರೋಪಗಳನ್ನ ಇಟ್ಟು ನೇರವಾಗಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡಿರುವ ಇವರು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ವಕ್ಫ್ ವಿಚಾರ ಕಾಂಗ್ರೆಸ್ನಿಂದ ಹೊರಬಂದಿಲ್ಲ ಎನ್ನುವ ವಿಷಯವನ್ನ ಮೆಲುಕು ಹಾಕಿದ್ದು ನೋಡಿದ್ರೆ ರಾಜ್ಯದ ಜನತೆಗೆ ಕೇಸರಿ ಪಡೆ ಈಗ ಉತ್ತರ ನೀಡಲೇಬೇಕಾದ ಸಂದರ್ಭ ಬರಬಹುದು. ಹಾಗಾದ್ರೆ ಬಿಜೆಪಿಯ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದು ಎಲ್ಲಾ ಸರಿನಾ ಅಥವಾ ತಪ್ಪ ಎಂಬುದನ್ನ ನಾವು ಈ ವರದಿಯಲ್ಲಿ ತಿಳ್ಕೋಣ. ವಕ್ಫ್ ದೇಶಾದ್ಯಂತ ಬಹಳ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ. ಇದನ್ನ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಬಣಗಳನ್ನ ಮಾಡಿಕೊಂಡು ಹೋರಾಟವನ್ನ ಮಾಡ್ತಲೇ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಮಾತ್ರ ತನ್ನ ನಿರ್ಧಾರದಲ್ಲಿ ಯಾವುದೇ ಮಗ್ಗಲು ಬದಲಿಸಿಲ್ಲ. ರೈತರನ್ನ ಕಟ್ಟಿಕೊಂಡು ಹೋರಾಟ ಮಾಡುತ್ತಿರುವ ಕೇಸರಿ ಪಡೆಯ ಪ್ರಯತ್ನಗಳು ಕೂಡ ನಿಲ್ತಿಲ್ಲ. ಈ ಬಗ್ಗೆ ಮಾತನಾಡಿರುವ ಕೆಪಿಸಿಸಿ ಉಪಾಧ್ಯಕ್ಷ ವಿಎಸ್ ಉಗ್ರಪ್ಪ, ಬಿಜೆಪಿಯ ಆಂತರಿಕ ಗೊಂದಲವನ್ನ ಮುಚ್ಚಿ ಹಾಕಲು ರಾಜ್ಯ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸುತ್ತಿದೆ ಎಂದಿದ್ದಾರೆ. ಇಡೀ ರಾಜ್ಯವು ಬಿಜೆಪಿಯಲ್ಲಿ ಆಂತರಿಕ ಕಲಹ ಮತ್ತು ಭ್ರಷ್ಟಾಚಾರವನ್ನ ಕಂಡಿದೆ. ಆದ್ರೆ ಅವರು ಪದೇ ಪದೇ ಮೂಡ ಪ್ರಕರಣ ಮತ್ತು ವಕ್ಫ್ ಸಮಸ್ಯೆಗಳನ್ನ ಎತ್ತುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ ವಕ್ಫ್ ಮಂಡಳಿಯಿಂದ ರೈತರಿಗೆ ಸುಮಾರು 2,000 ನೋಟಿಸ್ಗಳನ್ನ ನೀಡಿದ್ರೆ, ಹಿಂದಿನ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ 500 ನೋಟಿಸ್ಗಳನ್ನ ನೀಡಲಾಗಿತ್ತು ಎಂದು ಬಿಜೆಪಿ ಮೇಲೆ ಬ್ರಹ್ಮಾಸ್ತ್ರವನ್ನ ಬೀಸಿದ್ದಾರೆ. ಈ ಎಲ್ಲಾ ತಪ್ಪುಗಳು ಅವರಿಂದಲೇ ಆಗಿದ್ದು ಬಿಜೆಪಿ ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡುತ್ತಿರುವುದು ಇದೀಗ ಹಾಸ್ಯಾಸ್ಪದವಾಗಿದೆ ಎಂದಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ನಡುವೆ ಮಾರಾಮಾರಿ ನಡೆಯುತ್ತಿದ್ರು ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡುವ ಮೂಲಕ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಉದ್ಯಮಿ ಗೌತಮ್ ಅದಾನಿ ಸೋಲಾರ್ ಯೋಜನೆ ಹಗರಣ ವಿಶ್ವಾದ್ಯಂತ ಚರ್ಚೆಯಾಗುತ್ತಿದ್ದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಗೆ ಅವಕಾಶ ನೀಡದೆ ಪರೋಕ್ಷವಾಗಿ ಅದಾನಿ ಮತ್ತು ಅವರ ತಂಡವನ್ನ ರಕ್ಷಿಸುತ್ತಿದ್ದಾರೆ ಎಂದು ಉಗ್ರಪ್ಪ ಆರೋಪಿಸಿದ್ದಾರೆ. ಒಟ್ಟಾರೆ ಈಗ ಉಗ್ರಪ್ಪ ಅವರು ಹೇಳಿರೋದು ನೋಡಿದ್ರೆ ವಕ್ಫ್ ವಿಚಾರ ಇದು ನಾವು ಸೃಷ್ಟಿ ಮಾಡಿದ್ದಲ್ಲ, ಬಿಜೆಪಿಯಷ್ಟು ಕೂಡ ನಾವು ನೋಟಿಸ್ ಜಾರಿ ಮಾಡಿಲ್ಲ, ನಮ್ಮದು ತಪ್ಪಿಲ್ಲ ಎನ್ನುವ ವಾದ. ಆದ್ರೆ ಏನೇ ಆದ್ರೂ ಈ ಮಧ್ಯೆ ಹೊಡೆತ ಬೀಳೋದು ಮಾತ್ರ ರೈತರಿಗೆ ಎನ್ನುವ ಒಂದು ಸಣ್ಣ ಕಾಳಜಿ ಕೂಡ ಇಲ್ಲಿ ರಾಜಕೀಯ ನಾಯಕರಲ್ಲಿ ಕಾಣಿಸ್ತಿಲ್ಲ. ಇದೇ ದುರಾದೃಷ್ಟ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.